ಸ್ತೋತ್ರಪ್ಪ ಪವಿತ್ರಾತ್ಮನೇ, ಪರಿಶುದ್ಧಾತ್ಮನೇ, ರಾಜಾದ ರಾಜನೇ, ಮಹಿಮೋಳ ದೇವರೇ, ಸ್ವಾಮಿ ನಿನಗೆ ಸ್ತೋತ್ರಪ್ಪ. ಕರ್ತನೆ, ನೀನಿರುವಾತನು, ನಡೆಸುವನು, ಬಲ ಕೊಡುವನು, ಜೀವ ಕೊಡುವನು. ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಜೀವ ಉಂಟು. ಕರ್ತನೆ, ಮತ ಸ್ವಾರ್ಥದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರೇ. ಅಪ್ಪ ಕರ್ತನೆ ದೇವರ 5:30 ಸ್ವಾಮಿ, ಸುಳ್ಳು ಸುಳ್ಳು ಹೇಳುವಾಗ ಏನು ನ್ಯಾಯ ತೀರ್ಪಿಗೆ ಗುರಿಯಾಗಬೇಡಿರಿ ಅಂತ ಹೇಳಿದಿ ಸ್ವಾಮಿ. ಕರ್ತನೆ, ನಾವು ನ್ಯಾಯ ತೀರ್ಪಿಗೆ ಗುರಿ ಆಗದಂತೆ ನಮ್ಮನ್ನ ಕಾಪಾಡುವ ದೇವರು ನೀನಾಗಿದಿ ಕರ್ತನೆ. ಮತ್ತೆ 15:8 ನಾವು ನೋಡುವಾಗ ದೇವರೇ, ಅಪ್ಪ ಮನುಷ್ಯರು ನನ್ನ ಹೃದಯದಲ್ಲಿ ದೂರಾಗಿದ್ದರೆ ಅಂತ ಹೇಳಿದರೆ ಸ್ವಾಮಿ, ವಾಕ್ಯದ ಹೃದಯದ ಹಲಗೆ ಮೇಲೆ ಬರೆಯುವಾಗ ದೇವರೇ ಆತ್ಮದಿಂದ ತುಂಬಿಸಲ್ಪಡ್ಬೇಕು ಕರ್ತನೆ. ಅದಕ್ಕಾಗಿ ಸ್ತೋತ್ರಪ್ಪ. ಕರ್ತನೆ, ಸತ್ಯವೇದದಲ್ಲಿ ಎಲ್ಲವನ್ನು ಆದಿಕಾಂಡದ ಪ್ರಕಟಣೆಗೆ ಎಲ್ಲವನ್ನು ತಿಳಿಸಿಕೊಟ್ಟಿದೆ ಸ್ವಾಮಿ, ಒಬ್ಬೊಬ್ಬರನ್ನ ಸ್ವಾಮಿ. ಅದನ್ನ ಕರ್ತನೆ ಕಣ್ಣು ತೆರೆಯುವಾಗ ಆತ್ಮಿಕದ ಕಣ್ಣು ಮೊದಲು ತೆರಿಬೇಕು ಸ್ವಾಮಿ, ಲೌಕಿಕದ ಕಣ್ಣು ಬೇಡ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ರಾಜನೇ. ಅಪ್ಪ ಆತ್ಮಿಕ ಕಣ್ಣುಗಳು ತೆರಿಬೇಕಾದ್ರೆ ಸ್ವಾಮಿ ನೀನು ಅದರ ಒಟ್ಟಿಗೆ ಮಾತನಾಡಬೇಕು ರಾಜನೇ. ಅಪ್ಪ ಅದಕ್ಕೆ ಸಹಾಯಕನು ಹೇಳಿದೆ ಸ್ವಾಮಿ, ಅದು ಪವಿತ್ರಾತ್ಮದಿಂದ ದೇವರೇ, ಮನುಷ್ಯರಿಂದ ಯಾರಿಗೂ ಸಾಧ್ಯವಿಲ್ಲ ಕರ್ತನೆ. ಹಾಲೆಲೂಯ. ಕರ್ತನೆ, ಆದಿ ಕಾಂಡದ ಪ್ರಕಟಣೆವರೆಗೆ ಸ್ವಾಮಿ ತಿಳಿಸಿಕೊಡ್ಬೇಕಾದ್ರೆ ಕರ್ತನೆ, ಅದು ನಿನ್ನ ಆತ್ಮ, ನಿನ್ನ ಪರಿಶುದ್ಧಾತ್ಮದಲ್ಲಿ ಕಾರ್ಯಗಳು ಒಂದುಂಟು, ಮನುಷ್ಯರಿಗೆ ಯಾವುದು ಸಾಧ್ಯವಿಲ್ಲ ಕರ್ತನೆ. ಅಪ್ಪ ಮತ್ತೆ 19:6 ಹೇಳ್ತದೆ ಕರ್ತನೆ ದೇವರೇ, ಅಪ್ಪ ಎಲ್ಲರೂ ಒಂದಾಗಿ ಜೀವಿಸಬೇಕು. ಅದು 2 ಆತ್ಮದಲ್ಲಿ ಕರ್ತನೆ, ಅದು ಶರೀರದಲ್ಲಿ ದೇವರೇ. ಈ ಶರೀರ ನಾಶವಾಗಿರ್ಬೋದು, ಆದ್ರೆ ಆತ್ಮವನ್ನ ಗಟ್ಟಿಯಾಗಿರಿ ಅಂತ ಹೇಳಿದೆ ದೇವರೇ. ಅಪ್ಪ ನಮ್ಮ ಜೀವನವನ್ನ ನಿಮ್ಮ ಕೈಲಿ ಒಪ್ಪಿಸಿಕೊಟ್ಟಿದ್ದೇವಪ್ಪ. ಅಪ್ಪ ಒಂದು ಚಿಕ್ಕ ಹಿಂಡಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರೇ, ಯಾರ್ಯಾರ ಮಕ್ಕಳ ಅನುಕೂಲವನ್ನ ಸ್ವಾಮಿ ಅಪ್ಪ ಜ್ಞಾನೋಕ್ತಿ 18:21 ಹೇಳ್ತದೆ ಕರ್ತನೆ ದೇವರೇ, ನಿನ್ನ ನಾಲಿಗೆ ಮೇಲೆ ಎಲ್ಲವನ್ನು ಶಕ್ತಿ ಕೊಟ್ಟಿದ್ದೇನೆ, ಅದು ಪರಲೋಕದ ಶಕ್ತಿಯಾಗಿರ್ಬೇಕು ರಾಜನೆ. ಅಪ್ಪ ಮರಣವು ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ, ಅದು ನೀನ್ ತೆಗೆದುಕೊಂಡು ಬರಬೇಕು ಅಂತ ಹೇಳಿದೆ ಸ್ವಾಮಿ. ಅಪ್ಪ ಎಲ್ಲರಿಗೆ ಮರಣದ ಭಯದಿಂದ ತೆಗೆದಾಕು ದೇವರೇ. ಅಪ್ಪ ನಿನ್ನ ರಾಜ್ಯದಲ್ಲಿ ಬರಬೇಕಾದ್ರೆ ಅದು ಇಕ್ಕಟ್ಟಾದ ಬಾಗಿಲು ದೇವರೇ. ಅಪ್ಪ ಇಕ್ಕಟ್ಟದ ಬಾಗಿಲಿನಲ್ಲಿ ಹೋಗ್ಬೇಕಾದ್ರೆ ಸ್ವಾಮಿ ಸ್ವಲ್ಪ ಜನ ಅಪ್ಪ ದೇವರೇ, ಆ ಇಕ್ಕಟ್ಟಿನ ಸೂಜಿಯನ್ನು ಯಾವ ತರ ಒಂಟೆಯಲ್ಲಿ ಹೋಗುವಾಗ ದೇವರೇ ನೀನು ನೋಡ್ತಾ ಇದ್ದೀವಿ ಕರ್ತನೆ. ಆ ಮಕ್ಕಳನ್ನ ಸರಿಯಾಗಿ ದಾರಿಯನ್ನ ನಡೆಸು ರಾಜನೆ. ಎಸಪ್ಪ, ಈ ಲೋಕದಲ್ಲಿ ಕರ್ತನೆ ಸ್ವಾಮಿ ಪ್ರೀತಿ ಎಲ್ಲ ತನಗಾಗಿದೆ, ಆದ್ರೆ ನಿನ್ನ ಪ್ರೀತಿ ಯಾವಾಗಲೂ ತನಗಾಗಲಿಕ್ಕೆ ಬಿಡುವುದಿಲ್ಲ ಕರ್ತನೆ. ಅದಕ್ಕಾಗಿ ಸ್ತೋತ್ರಪ್ಪ. ಕರ್ತನೆ, ನೀನು ಯಾವಾಗಲೂ ಸಂತೋಷಿಸುವಾಗ, ನಡೆಯುವಾಗ, ಪ್ರಾರ್ಥಿಸುವಾಗ, ಆರಾಧಿಸುವಾಗ ದೇವರೇ 24 ಗಂಟೆ ನಿನ್ನ ಜೀವಿತದಲ್ಲಿ ಇರಬೇಕಾದ್ರೆ ದೇವರೇ, ನಿನ್ನ ಆತ್ಮ ನಮ್ಮ ಜೊತೆ ಇರಬೇಕು ರಾಜನೆ. ನಿನ್ನ ಕೃಪೆ ನಮ್ಮ ಜೊತೆ ಇರಬೇಕು ಸ್ವಾಮಿ. ನಿಮ್ಮ ಗೈಡೆನ್ಸ್ ನಮ್ಗೆ ಬೇಕು ಕರ್ತನೆ. ರಾಜನೇ, ಈ ರಾತ್ರಿಯ ಜಾವದಲ್ಲಿ ಒಬ್ಬೊಬ್ರು ಕರ್ತನೆ ನಿನ್ನ ನಾಮದಲ್ಲಿ ಆರಾಧಿಸುವರು, ಅವ್ರಿಗೇನು ಬೇಕು ಅಗತ್ಯಗಳು ನಿನಗೆ ಮೊದಲೇ ಗುರ್ತು ಕರ್ತನೆ. ಅಪ್ಪ ನೀನು ಹೇಳಿದ ಕರ್ತನೆ, ಜ್ಞಾನದಲ್ಲಿ ಎಲ್ಲಾ ಸಂಕಲ್ಪಗಳು ನನ್ನದಾಗಿರ್ಬೇಕು ಅಂದಿದೆ ಕರ್ತನೆ. ಅಪ್ಪ ಕರ್ತನೆ ಸ್ವಾಮಿ, ಮತ್ತಾಯ 26:39 ನಾವು ನೋಡುವಾಗ ದೇವರೇ, ಕರ್ತನ ಆಗಮನವನ್ನು ಬೇಗ ಬರುವಾಗ ಸ್ವಾಮಿ ಈ ಪಾತ್ರೆಯು ನಿನ್ನ ಕೈಯಲ್ಲಿದೆ ಅಂತ ಹೇಳಿ ಸ್ವಾಮಿ, ಒಂದೊಂದು ಪಾತ್ರೆಯನ್ನ ಶುದ್ಧಿ ಮಾಡುವ ದೇವರು ನೀನಾಗಿದೆ ರಾಜನೇ. ಅಪ್ಪ ಅನೇಕ ಜನರನ್ನ ಸ್ವಾಮಿ ಇಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರೇ, ಅವರ ಅವಶ್ಯಕಗಳನ್ನ ಸ್ವಾಮಿ ನೀನು ಮಾಡುವ ದೇವರಾಗಿದೆ ಕರ್ತನೆ. ಏಸಪ್ಪ, ಇವತ್ತು ನಾವು ಏನು ಅಲ್ಲ ಸ್ವಾಮಿ, ಒಂದು ಚಿಕ್ಕ ಹಿಂಡಾಗಿ ಪ್ರಾರ್ಥಿಸುವಾಗ ದೇವರೇ, ಅಪ್ಪ ಕರ್ತನೆ ಮೋಸೆಗೆ ಯಾವ ತರ ಸ್ವಾಮಿ ಇಸ್ರಾಯೇಲ್ ಜನರಿಗೆ ನಡೆಸಿದಿ ಕರ್ತನೆ, ಅದೇ ತರವಾಗಿ ದೇವರೇ ಇಲ್ಲಿ ನಡೆಸುವಾಗ ದೇವರೇ, ಎಲ್ಲರ ಸಹೋದರಾಗಿ ಸ್ವಾಮಿ ಒಂದು ಪ್ರಾರ್ಥಿಸುವಾಗ ದೇವರೇ, ಎಲ್ಲಾ ಗಲಿಬಿಲಿಗಳನ್ನ ತೆಗೆದಾಕ್ತಾ ಇದ್ದಾನೆ ಸ್ವಾಮಿ. ರೋಗ ನಾವು ನೋಡಿದ ಸ್ವಾಮಿ ಸಹೋದರಾಗುವುದು ಎಷ್ಟು ಒನ್ನೆ ಅಂತ ಹೇಳಿ ಸ್ವಾಮಿ. ಕರ್ತನೆ ರೋಮ 8:14 ಹೇಳ್ತದೆ, ನೀವು ದೇವರ ಆತ್ಮದಿಂದ ಪಡುವವರು ದೇವರ ಮಕ್ಕಳು ಎಂಬುದು ತಿಳಿಸುತ್ತೆ ಕರ್ತನೆ. ಆ ದೇವರ ಮಕ್ಕಳಲ್ಲಿ ಸ್ವಾಮಿ ನಿನ್ನ ಸಂಕಲ್ಪ ಇರಬೇಕು, ಆ ದೇವರ ಮಕ್ಕಳಲ್ಲಿ ನಿನ್ನ ವಾಕ್ಯ ಇರಬೇಕು ಸ್ವಾಮಿ. ಬರೇ ಬಾಯಿಂದ ಹೇಳಬಾರದು ಅಲ್ಲೇ ದೇವರೇ, ನಿನ್ನ ಆತ್ಮದಿಂದ ನಡೆಯಲ್ಪಡಬೇಕು, ನಿನ್ನ ಹೃದಯದಲ್ಲಿ ಕಾಣಲ್ಪಡುವ ಒಬ್ಬೊಬ್ಬರ ಹೃದಯದಲ್ಲಿ ದೇವರೇ, ಅದು ಕರ್ತನೆ ಸ್ವಾಮಿ. ನಿನ್ನ ನ್ಯಾಯ ತೀರ್ಪಿಗೆ ಹೋಗುವಾಗ ಆ ಹೃದಯ ಹರಿದು ನೋಡುವಾಗ ನಿನ್ನ ವಾಕ್ಯಗಳು ಕಾಣಲ್ಪಡಬೇಕು ರಾಜನೇ. ಅದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಬರೀ ಬಾಯಿಂದ ಇರಬಹುದು ಸ್ವಾಮಿ, ಬರೆದು ಇಡಬಹುದು, ಈ ಯಾವ ಅಧ್ಯಯನಗಳು ಸ್ವಾಮಿ ಇದು ಲೋಕದಲ್ಲಿ ಅಷ್ಟೇ ಇರ್ಬೋದು, ಆದ್ರೆ ಪರಲೋಕದಲ್ಲಿ ನಿನ್ನ ಹೃದಯದಲ್ಲಿ ಇದ್ದಾಗಲೇ ನೀನು ನೋಡುವ ಆತನಾಗಿದೆ ಕರ್ತನೆ. ಎಸಪ್ಪ, ನಿನ್ನ ವಾಕ್ಯಗಳಲ್ಲಿ ಸ್ವಾಮಿ ಅಪ್ಪ ನೀನು ಹೇಳಿದ ಕರ್ತನೆ, ಮತ್ತಾಯ ಸ್ವಾರ್ತೆ ನಲ್ಲಿ ನೋಡುವಾಗ ದೇವರೇ 5:18 ಆಕಾಶಗಳು ಭೂಮಿಗಳು ಅಳಿದು ಹೋಗಿರ್ಬೋದು, ಅದ್ರ ಧರ್ಮಸತ್ರ ಒಂದು ಗಡುಸಾದ್ರೂ ಒಂದು ಚಿಕ್ಕಾದ್ರೂ ಅಳಿದು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ ಕರ್ತನೆ. ಆ ವಾಕ್ಯಗಳು ಸ್ವಾಮಿ ನಿನ್ನ ಧ್ಯಾನೋಕ್ತದಲ್ಲಿ ನೋಡುವಾಗ ಕಂದ ನನ್ನ ಉಪದೇಶವು ಮರಿಬೇಡ,
ನನ್ನ ಸ್ವಬುದ್ಧಿಯಿಂದ ನಡಿಬೇಡ. ನೀನು ನನ್ನ ಎಲ್ಲ ಸತ್ಯದ ಗುಣಾರ್ಥಗಳನ್ನ ತಿಳ್ಕೊಂಡು ನಿನ್ನ ಹೃದಯದ ಹಲಗೆ ಮೇಲೆ ಬರೀ ನಿನಗೆ ಏನ್ ಬೇಕೋ ಅಲ್ಲಿ ಆಶೀರ್ವಾದವನ್ನ ನಾನು ಕೊಡ್ತೇನೆ ಅಂತ ಹೇಳಿದ ಕರ್ತನೆ. ಅಬ್ರಾಹ್ಮನಿಗೆ ಕೊಟ್ಟಿದ್ದ ಆಶೀರ್ವಾದ ಸ್ವಾಮಿ ಇವತ್ತು ಎಲ್ಲರಿಗೆ ಕೊಡ್ತಾ ಇದೆ ಕರ್ತನೆ. ಯೆಹೋಶುವನಿಗೆ ಕೊಟ್ಟ ಧೈರ್ಯವನ್ನ ಎಲ್ಲರಿಗೆ ಧೈರ್ಯವನ್ನ ಕೊಡ್ತಾ ಇದೆ ಸ್ವಾಮಿ. ಓ ರಾಜನೇ ದೇವರೇ, ನಿನ್ನ ಆತ್ಮ ಎಲ್ಲರ ಮೇಲೆ ನಡೆಯಲಿ, ನಿನ್ನ ಆತ್ಮ ಕೃಪಗಳು ಎಲ್ಲರ ಮೇಲೆ ನಡೆಯಲಿ ಸ್ವಾಮಿ. ಈ ರಾತ್ರಿ ನೀನು ಪ್ರಾರ್ಥನೆ ಕೇಳಿದೆಯಾ ದೇವರೇ? ಕರ್ತನೆ, ಪ್ರಾರ್ಥನೆ ಕೇಳುವಾಗ ದೇವರೇ ನೀನ್ ಹೇಳಿದಿ ಅಜ್ಞಾನಗಳಂತೆ ಹೇಳಬೇಡ ಸ್ವಾಮಿ, ಎಲ್ಲವನ್ನು ನಿನಗೆ ಗುರುತು. ಆದರೆ ದೇವರೇ, ನಿನ್ನ ಸೇವಕನಾಗಿ ನಿನ್ನ ದಾಸನಾಗಿ ಸ್ವಾಮಿ ನಿನ್ನ ಮಗನಾಗಿ ಪ್ರಾರ್ಥಿಸುವಾಗ ದೇವರೇ ನೀನ್ ಹೇಳಿದಿ ಕರ್ತನೆ, ನೀನು ಮೋಸೆಗೆ ಏನ್ ಹೇಳಿದಿ? ನನ್ನ ಮಕ್ಕಳನ್ನ ನೀನು ಕುರಿಗಳನ್ನ ಮೇಸು ಅಂತ ಹೇಳಿದಿ ಕರ್ತನೆ. ಆ ಕುರಿಗೋಸ್ಕರ ಸ್ವಾಮಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವರೇ. ಆ ಕುರಿಗಳು ಕರ್ತನೆ ಸ್ವಾಮಿ ಯೋಹಾನ 10:10 ನೋಡ್ತದೆ ಸ್ವಾಮಿ. ಅಪ್ಪ ಕರ್ತನೆ ದೇವರೇ, ಎಲ್ಲ ಕುರಿಗಳನ್ನ ನೀನು ಸುರಕ್ಷವಾಗಿ ನಡೆಯುವಾಗ ಕರ್ತನೆ, ಒಬ್ಬೊಬ್ಬನು ಬರುವಾಗ ಸ್ವಾಮಿ ಕದ್ದುಕೊಳ್ಳಿಕ್ಕೂ ಹಾಳು ಮಾಡ್ಲಿಕ್ಕೂ ಬರ್ತಾನೆ. ಆದ್ರೆ ನೀನು ಸಮೃದ್ಧಿ ಕೊಡ್ಲಿಕ್ಕೆ ಬಂದಿದೆ ದೇವರೇ. ಆ ಸಮೃದ್ಧಿ ನಿನ್ನಲ್ಲಾಗಿರ್ಬೇಕು, ನಿನ್ನ ಬೆಳವಣಿಗೆ ನಿನ್ನಲ್ಲಿರ್ಬೇಕೆಂಬುದು ಸ್ವಾಮಿ. ನಿನ್ನ ಮಕ್ಕಳು ನೀನು ಯಾವ ತರ ಕಾರ್ಯಗಳು ಮಾಡಿದ್ಯೋ, ಈ ಯಾವ ಒಂದು ನಾಮದಲ್ಲಿ ಆರಾಧನೆ ಮಾಡ್ತಾ ಇದಾರೋ ಎಲ್ಲರೂ ಒಂದು ಯೇಸುವಿನ ನಾಮ ಯಾವುದೆಂಬುದು ಶಕ್ತಿಯನ್ನ ಪ್ರಕಟಪಡಲಿಕ್ಕಾಗ್ತಾನೆ ದೇವರೇ. ಅಪೊಸ್ತಲರು ಎದ್ದು ಯಾವ ತರ ಪ್ರಾರ್ಥನೆ ಮಾಡ್ತಾ ಇದ್ರು, ಪೌಲನು ಎಲ್ಲೆಲ್ಲಿ ಕಾಲುಗಳು ಇಡುತ್ತಿದ್ದನೋ ದೇವರೇ ಅಲ್ಲಿ ಜಾಗಗಳು ಗಡಗಡನೆ ನಡುಗುತ್ತಿದ್ದವು. ಅದೇ ತರವಾಗಿ ಸ್ವಾಮಿ ಒಂದೇ ನಾಮದಲ್ಲಿ ಬಂದಿರುವ ಪ್ರಾರ್ಥನೆ ದೇವರೇ ಉತ್ತರ ನೀನು ಕೊಡುವ ದೇವರಾಗಿದೆ, ಬೆಂಕಿ ಇಳಿದು ಬರುವ ದೇವರಾಗಿದೆ ಕರ್ತನೆ ದೇವರೇ. ಒಬ್ಬೊಬ್ಬರ ಬಾಯಿಲಿ ಹಲ್ಲೆಲೂಯಾ ಎಂಬುದು ಪದ ಎಂಬುದು ನೋಡುವಾಗ ಅದು ಅಗ್ನಿ ಇಳಿದು ಬರಬೇಕು ಸ್ವಾಮಿ. ಆ ಅಗ್ನಿ ಆತ್ಮ ಎಲ್ಲರ ಮೇಲೆ ಸುರಿಸಲ್ಪಡಲಿ ಕರ್ತನೆ ದೇವರೇ. ಈ ರಾತ್ರಿಯ ಜಾವದಲ್ಲಿ ಅವರ ದರ್ಶನಗಳು ಆಗಲ್ಪಡಬೇಕು ಸ್ವಾಮಿ. ಇವೆಲ್ಲ ಗ್ರಂಥದಲ್ಲಿ 2:26 ಹೇಳ್ತದೆ ಸ್ವಾಮಿ, ಯವನಸ್ಗೆ ದರ್ಶನಗಳು ಆಗುವ ಅಂತ ಹೇಳಿ ಕರ್ತನೆ. ಬರುವ ದಿವಸಗಳು ಅಂತ್ಯ ದಿವಸಗಳು ಆಗಿದೆ, ನೀವು ಎಚ್ಚರವಾಗಿರಿ, ಸಿದ್ಧವಾಗಿರಿ ನಿಮ್ಮ ಆತ್ಮವನ್ನ ಅಂತ ಹೇಳಿ ಕರ್ತನೆ ದೇವರೇ. ಒಬ್ಬೊಬ್ಬರ ಆತ್ಮವನ್ನ ಸಿದ್ಧಪಡಿಸು ಕರ್ತನೆ ದೇವರೇ. ಹಾಲೆಲೂಯಾ ದೇವರೇ. ಕಡೆಯ ದಿವಸದಲ್ಲಿ ನಮ್ಮ ಆತ್ಮಗಳು ಹೆಂಗಾಗಿರ್ಬೇಕು ದೇವರೇ, ಅದು ನಿನ್ನ ಕೈಯಲ್ಲಿ ನೀನ್ ಶುದ್ಧ ಮಾಡಬೇಕು, ನಮ್ಮಲ್ಲಿ ಅಲ್ಲ ಕರ್ತನೆ ದೇವರೇ. ಅನೇಕ ಯವನಸ್ಸರಿಗೆ ಪ್ರಾರ್ಥನೆ ಮಾಡ್ತಾ ಇದ್ರೆ ಕೆಟ್ಟು ಹೋಗುವ ಜನರನ್ನ ಸ್ವಾಮಿ ತಿರುಗಿ ನಿನ್ನ ಪಾದದಲ್ಲಿ ಮುಂದೆ ಬರುವ ದಿವಸಗಳಲ್ಲಿ ಒಂದೊಂದು ಕರ್ತನೆ ಒಂದೊಂದು ದಿವಸಗಳು ಬರ್ತಾವೆ ದೇವರೇ. ಓ ಕರ್ತನೆ, ನಾವು ಪಾಪಾತ್ಮರು ಯೇಸು ಎಲ್ಲಿದಾನಂತ ಹುಡುಕುತ್ತಾ ಓ ನಿನ್ನ ವಾಕ್ಯಗಳು ಹುಡುಕ್ಲಿಕ್ಕೆ ಬರುವರು ಸ್ವಾಮಿ. ಅವಾಗ ಅನ್ನದ ಶ್ಯಾಮವಲ್ಲ, ನೀರಿನ ಶ್ಯಾಮವಲ್ಲ ದೇವರೇ, ಅಲ್ಲಿ ನಿನ್ನ ವಾಕ್ಯದ ಬರಗಾಲ ಎಂಬುದು ಬರೆದಿದೆ ಕರ್ತನೆ. ಆ ವಾಕ್ಯ ಇವತ್ತೇ ತಿಳ್ಕೋಬೇಕು ಎಲ್ಲರೂ ಸ್ವಾಮಿ. ಆ ವಾಕ್ಯವನ್ನ ತಿಳ್ಕೊಂಡು ನಿನ್ನ ರಾಜ್ಯದಲ್ಲಿ, ನಿನ್ನ ಬಲದಲ್ಲಿ, ನಿನ್ನ ಅಭಿಷೇಕದಲ್ಲಿ ಯಾವಾಗಲೂ ನೀನಿರುವಾಗ ಭಯಪಡದೆ ಸ್ವಾಮಿ ಎಲ್ಲರನ್ನ ರಕ್ಷಿಸು ಕರ್ತನೆ. ಯೋಹಾನ 16 ಕರ್ತನೆ ನಾವು ನೋಡುವಾಗ ದೇವರೇ 16:33 ಹೇಳುವಾಗ ದೇವರೇ, ಅಪ್ಪ ನಿಮ್ಮ ಲೋಕದಲ್ಲಿ ಕಷ್ಟಗಳು ಉಂಟು, ದುಃಖಗಳು ಉಂಟು, ನೀವು ಸರಿಯಾಗಿ ನನ್ನಲ್ಲಿರುವುದಾದ್ರೆ ನಾನು ನಿಮಗೆ ಸಂತೋಷವನ್ನ ಕೊಡ್ತೇನೆ ಅಂತ ಹೇಳಿ ಸ್ವಾಮಿ. ಆ ಸಂತೋಷ ಎಲ್ಲರ ಮಕ್ಕಳಿಗೆ ಇವತ್ತು ಪ್ರಕಟಪಡಿಸ್ತಾ ಇದ್ದೇನೆ ಕರ್ತನೆ. ಯೇಸುವಿನ ನಾಮದಲ್ಲಿ ಇವತ್ತು ಪ್ರಕಟಪಡಿಸ್ತಾ ಇದ್ದೇನೆ ದೇವರೇ. ಅಪ್ಪ ಇವರ ಜೀವಮಾನವೆಲ್ಲ ಕರ್ತನೆ ಶುಭವೂ ಕೃಪೆಯೂ ಹಂಬಲಿಸಲಿ ಕರ್ತನೆ. ಕೀರ್ತನೆ 23:6 ಹೇಳ್ತದೆ ಕರ್ತನೆ, ದಾವಿಗೆ ಹೇಳಿದ ಸ್ವಾಮಿ ಇವತ್ತು ಇವರ ಜೀವಿತದಲ್ಲಿ ನೆರವೇರಲ್ಪಡ್ಲಿ ಕರ್ತನೆ. ನಮ್ಮ ಪ್ರಾರ್ಥನೆ ನೀನು ಕೇಳಿದೀಯಾ, ಉತ್ತರ ಕೊಟ್ಟಿದೀಯಾ ಕರ್ತನೆ, ನಾವು ನಂಬುತ್ತೇವೆ, ಅದನ್ನ ಎಲ್ಲವನ್ನ ಗ್ರಹಣ ಮಾಡಿದ್ದೇವೆ ದೇವರೇ. ಎಲ್ಲವನ್ನ ಆಶೀರ್ವಾದವನ್ನು ಬಲ ಕೊಡು. ಈ ಚಿಕ್ಕ ಪ್ರಾರ್ಥನೆಯಲ್ಲಿ ಸ್ವಾಮಿ ನಮ್ಮ ಉತ್ತರವನ್ನು ಕೊಟ್ಟಿದೆ ಅಂತ ನಂಬುತ್ತೇವೆ ರಾಜನೇ. ಜಯ. ಈ ಎಲ್ಲ ಆತ್ಮ ವಿಶ್ವಾಸದಿಂದ ಸ್ವಾಮಿ ನಾವು ಪಡೆದುಕೊಂಡು ಸ್ವೀಕರಿಸಿಕೊಂಡು ಸ್ವಾಮಿ ನಿನ್ನ ನಾಮದಲ್ಲಿ ಜಯವನ್ನು ಹೊಂದಿಕೊಂಡು ಸ್ವಾಮಿ ಒಂದು ಚಿಕ್ಕ ಪ್ರಾರ್ಥನೆ ನಿನ್ನ ಕೈಲಿ ಒಪ್ಪಿಸಿಕೊಂಡು, ಒಂದು ವಿನಂತಿಯ ನಿನ್ನ ಕೈಲಿ ಒಪ್ಪಿಸಿಕೊಂಡು ಸ್ವಾಮಿ ನನ್ನ ಪ್ರಾರ್ಥನೆಯನ್ನು ಕೇಳಿದೆ, ಉತ್ತರ ಕೊಟ್ಟಿದೆ ಸ್ವಾಮಿ. ಮುಂದೆ ಬರುವ ದಿವಸಗಳಲ್ಲಿ ಏನೇನು ಮಾಡಬೇಕು ಏನೇನು ಇಲ್ಲ ದೇವರೇ ಅದನ್ನ ನೀನು ಮಾತನಾಡು ಸ್ವಾಮಿ. ಜಯ ನಿನ್ನದಾಗಲಿ ಸ್ವಾಮಿ. ಅಪ್ಪ ನಿನ್ನ ಮಕ್ಕಳು ನಿನ್ನ ಕೈಲಿ ಒಪ್ಪಿಸಿಕೊಡ್ತೇನೆ. ಸ್ತುತಿ ಘನ ಮಾನ ಮಹಿಮೆ ಒಬ್ಬನಿಗೆ ಸಲ್ಲಿಸುತ್ತಾ, ಸ್ತುತಿ ಘನ ಮಾನ ಮಹಿಮೆ ಒಬ್ಬನಿಗೆ ಸಲ್ಲಿಸುತ್ತಾ, ಒಬ್ಬರ ಹೆಸರ ಮೇಲೆ ಅವ್ರ ಕುಟುಂಬದಲ್ಲಿ ಅವ್ರು ಮಾಡುವ ಕಾರ್ಯಗಳ ಮೇಲೆ ಯೇಸು ಕೃಷ್ಣನ ರಕ್ತದಲ್ಲಿ, ಯೇಸುವಿನ ಅಭಿಷೇಕದಲ್ಲಿ, ಯೇಸುವಿನ ನಾಮದಲ್ಲಿ ಎಲ್ಲವನ್ನ ಕಟ್ಟಲ್ಪಡ್ಲಿ. ಈ ಚಿಕ್ಕ ಪ್ರಾರ್ಥನೆ ಕೇಳಿದೆಯಾ? ಸ್ತುತಿ ಘನ ಮಾನ ಮಹಿಮೆ ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡ ಹೊಂದುತ್ತೇನೆ ತಂದೆ. ಆಮೆನ್. 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 ಪ್ರೈಸ್ ಲಾರ್ಡ್. ಎಲ್ಲರಿಗೂ ಪ್ರೈಸ್ ಲಾರ್ಡ್.